ಸೊ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ವಾಟ್ ಈಸ್ ದ ಪರ್ಪಸ್ ಆಫ್ ಮನಿ. ಓಕೆ, ಮನಿದು ಪರ್ಪಸ್ ಏನು ಅಂತ ನಾನೊಂದು ಮಟ್ಟಕ್ಕೆ ಒಂದು ಐಡಿಯಾನ ತೊಗೊಂಡಿದ್ದೀನಿ ಆ್ಯಂಡ್ ವಿತ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ದ ಮೇನ್ ಪರ್ಪಸ್ ಆಫ್ ಮನಿ ಏನಂದರೆ, ಈಗ ಹೇಗೆ ಲೈಫಿನ ಪರ್ಪಸ್ ಏನು, ಓಕೆ, ಈಗ ಗಾಡಿ ಪರ್ಪಸ್ ಏನು, ಮೊಬೈಲ್ ಪರ್ಪಸ್ ಏನು, ಓಕೆ, ಈ ಶರ್ಟಿನ ಪರ್ಪಸ್ ಏನು ಎಲ್ರಿಗೂ ಗೊತ್ತಿರುತ್ತಲ್ವ. ಸೊ ಹಾಗೇನೆ ಏನಂದರೆ ಮನಿ ಪರ್ಪಸ್, ಮನಿ ವಾಟ್ಸ್ ದ ರೀಸನ್, ಮನಿ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಈ ಒಂದು ಬಾಡಿದು ಏನು ಮೇನ್ ಪರ್ಪಸ್ ಟು ಗ್ರೋ ಏನಾ. ಈಗ ಒಂದು ಮರದ್ದು ಏನು ಪರ್ಪಸ್ ಆಗಿರುತ್ತೆ, ಓಕೆ, ಈ ಗಿಡದ್ದು ಏನು ಪರ್ಪಸ್ ಆಗಿರುತ್ತೆ, ಓಕೆ, ಈ ಗಿಡದ್ದು ಪರ್ಪಸ್ ಏನಂದರೆ ಟು ಗ್ರೋ ಏನೋ, ಮತ್ತು ಹಣ್ಣು ಬಿಡೋದಾಯಿತು ಅಥವಾ ಓವರ್ ಆಲ್ ಓಕೆ, ಏನಾದ್ರದ್ದು ನ್ಯಾಚುರಲ್ ಇದೆಯಲ್ವ ಅದೇ ಥರನೇ ಬಿಲ್ಡಪ್ ಆಗೋದು, ಅದಕ್ಕೆ ಅದರದ್ದು ಮೇನ್ ನೇಚರ್ ಆಫ್ ಇದಾಗಿರುತ್ತೆ ಆ್ಯಂಡ್ ದಟ್ಸ್ ದ ಓನ್ಲಿ ದ ಪರ್ಪಸ್. ಹಾಗೆಯೇ ಮನಿದ ಪರ್ಪಸ್ ಏನಂದರೆ ಮೇಯ್ನಾಗಿ ಟು ಗ್ರೋ, ಟು ಇನ್ವೆಸ್ಟ್, ಓಕೆ, ಟು ರಿಟರ್ನ್. ಏನು ಮೇನ್ ಪರ್ಪಸ್ ಅಂದರೆ ಮೇಯ್ನಾಗಿ ಇನ್ವೆಸ್ಟ್ ಮಾಡೋದು. ಮನಿಯಿಂದ ಏನಾಗುತ್ತೆ, ಈಗ ಫುಡ್ಡು, ಶೆಲ್ಟರು, ಕ್ಲಾತ್ ಈ ಥರ ಸಿಗುತ್ತೆ, ರೈಟ್. ಅಂದರೆ ವೆರಿ ಸಿಂಪಲ್, ಲೈಫನ್ನು ಸಸ್ಟೈನ್ ಮಾಡೋಕ್ಕೋಸ್ಕರ ಅಂತ ಮನಿ ಯೂಸೇಜ್ ಇರೋದು, ರೈಟ್. ಹಾಗೇ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಮನಿ ಇದೆ, ಒಂದು ಲಕ್ಷಾಂತರ ರೂಪಾಯಿ ಮನಿ ಬ್ಯಾಂಕಲ್ಲಿದೆ ಅಂತ ಅಂದ್ಕೊಳ್ಳೋಣ. ಹಾಗೆ ಇದ್ದರೆ ಏನು ಯೂಸು, ಏನೂ ಇಲ್ಲ ತಾನೇ. ಅದು ಎಲ್ಲಿದೆಯೋ ಅಲ್ಲಿದೆ ಆ್ಯಂಡ್ ಅದನ್ನು ಬ್ಯಾಂಕ್ ಅವರು ನಿಮಗೂ ಗೊತ್ತಿದೆ ಫ್ರ್ಯಾಕ್ಷನ್ ಆಫ್ ರಿಸರ್ವ್ ಅಂತ ಯೂಸ್ ಮಾಡಿಕೊಂಡು ಅದನ್ನು ಬೇರೆ ಕಡೆ ನಿಮ್ಮ ದುಡ್ಡನ್ನು ಮಲ್ಟಿಪ್ಲೈ ಬೇಸ್ ಮೇಲ್ಗಡೆ ಅದನ್ನು ಲೋನ್ ಥರ ಕೊಡ್ತಾರೆ. ಓಕೆ, ದೇರ್ ಆರ್ ಡಿಫ್ರೆಂಟ್ ಥಿಂಗ್ ವಿಲ್ ಬಿ ದೇರ್, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ಅದೇ ಮೇಯ್ನಾಗಿ ಏನಂದರೆ ಮನಿ ಆ ಥರ ಏನಂದರೆ ಇದು ಮಾಡ್ತಾರೆ ಅಂದರೆ ಆಬ್ವಿಯಸ್ಲಿ ಅವರು ಕೂಡ ಇನ್ವೆಸ್ಟ್ ಮಾಡ್ತಾರೆ, ರೈಟ್. ಅದನ್ನು ಇನ್ವೆಸ್ಟ್ ಮಾಡ್ತಾರೆ, ಬೇರೆ ಕಡೆ ಇದು ಮಾಡ್ತಾರೆ, ಏನೋ ಹೇಳ್ತಾರಲ್ವ, ಕನ್ನಡ ವರ್ಡ್ ನಂಗೆ ಗೊತ್ತಾಗ್ತಾಯಿಲ್ಲ, ಇನ್ವೆಸ್ಟ್ ಮಾಡ್ತಾರೆ, ಓಕೆನಾ. ಸೊ ಅದೇ ದಟ್ಸ್ ದ ಮೇನ್ ಪರ್ಪಸ್ ಆಫ್ ಮನಿ, ಏನು, ಟು ಪ್ರೊವೈಡ್ ದ ಲೈಫ್ ಏನೋ, ಲೈಫನ್ನು ಸಸ್ಟೈನ್ ಮಾಡೋಕ್ಕೋಸ್ಕರ ಅಂತ ಬೇಕಾಗಿರೋದು. ಆ್ಯಂಡ್ ಆಬ್ವಿಯಸ್ಲಿ ನೀವು ನೋಡಿ ಅಬ್ಸರ್ವ್ ಮಾಡಿ ಮನಿ ಏನೇನಕ್ಕೆ ಯೂಸ್ ಆಗುತ್ತೆ ಎಟ್ ಎವ್ರಿ ಮೂಮೆಂಟ್. ಯಾವುದೇ ಒಂದು ಪ್ಲ್ಯಾನೆಟ್ ಆಫ್ ಅಂದರೆ ಕಾರ್ನರ್ ಆಫ್ ಪ್ಲ್ಯಾನೆಟಿಗೆ ಹೋಗಿ ಅಲ್ಲಿ ಏನಂದರೆ ಟು ಪ್ರೊವೈಡ್ ಒಂದು ಲೈಫನ್ನು ಬೆಟರ್ ಮಾಡೋಕ್ಕೋಸ್ಕರ ಅಂತ ಯೂಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವೀಗ ನಿಮ್ಮ ಹತ್ರ ದುಡ್ಡಿದೆ ಅಂತ ಅಂದ್ಕೊಳ್ಳೋಣ, ನೀವೇನು ಮಾಡ್ತೀರಾ, ಈಗ ಬಾಲಿ ಹೋಗಬೇಕು ಅಂತ ಅಂದ್ಕೊಂಡ್ರೆ ಬಾಲಿ ಹೋಗೋಕ್ಕೋಸ್ಕರ ಅಂತ ನೀವು ದುಡ್ಡು ಕೊಡ್ತೀರಾ ಏರೋಪ್ಲೇನಿಗೆ. ಸೊ ಏರೋಪ್ಲೇನ್ನವರ ಅಂದರೆ ಏನು, ಆ ಒಂದು ಕಂಪನಿಯ ಪ್ರಕಾರ ಏನರ್ಥ, ನಿಮಗೆ ಅಲ್ಲಿ ಈ ಪಾಯಿಂಟಿಂದ ಇಂಡಿಯಾದಿಂದ ಬಾಲಿಗೆ ಕರ್ಕೊಂಡು ಹೋಗೋಕ್ಕೋಸ್ಕರ ಅಂತ ಅಲ್ಲಿ ನಿಮಗೆ ಶೆಲ್ಟರ್ಗೋಸ್ಕರ ಇದು ಮಾಡ್ತಾರೆ, ಅಲ್ಲಿ ನೀವು ಪೇ ಮಾಡ್ತೀರಾ, ಫುಡ್ಡಿಗೋಸ್ಕರ ಪೇ ಮಾಡ್ತೀರಾ, ಅಲ್ಲಿ ಎಕ್ಸ್ಪೀರಿಯನ್ಸ್ಗೋಸ್ಕರ ಪೇ ಮಾಡ್ತೀರಾ, ರೈಟ್. ಮೇಯ್ನಾಗಿ ಏನಂದರೆ ಲೈಫನ್ನು ಇದು ಮಾಡೋಕ್ಕೋಸ್ಕರ ಅಂತ ಮಾಡ್ತೀರಾ. ಹಾಗೇ ಏನಂದರೆ ಈಗ ನಿಮ್ಮ ಹತ್ರ ಇರುವಂಥ ದುಡ್ಡನ್ನು ನೀವು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಈಗ ಮೇಯ್ನಾಗಿ ಈ ಆ್ಯಕ್ಚುಯಲ್ ಮನಿ, ಈ ನೋಟ್ ಇದೆಯಲ್ವಾ, 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, ಅದಲ್ಲ, ಓಕೆ. ಆ್ಯಕ್ಚುಯಲ್ ಮನಿ ಗೋಲ್ಡ್ ಮತ್ತು ಸಿಲ್ವರ್ ಇರೋದು, ಬೈ ದ ವೇ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ಏನಂತಾರೆ ಅಂದರೆ ಕರೆನ್ಸಿ ಅಂತ ಹೇಳ್ತಾರೆ. ಕರೆನ್ಸಿದು ಓನ್ಲಿ ಅಸ್ತಿತ್ವ ಇರುತ್ತೆ ಯಾವಾಗ ಇದು ಇದಾಗ್ತಿರತ್ತೆ, ಏನು, ಕರೆಂಟ್ ಇದು ಏನಂದರೆ ರೊಟೇಟ್ ಆಗ್ತಿರತ್ತೆ, ಅಂದರೆ ಇನ್ವೆಸ್ಟ್ ಆಗ್ತಾ ಇರುತ್ತೆ. ಎಲ್ಲಿ ಒಳ್ಳೆ ಡೀಡ್ ಆಗ್ತಾ ಇರುತ್ತಲ್ವ ಅಲ್ಲಿ ಇನ್ವೆಸ್ಟ್ ಆಗ್ತಾ ಇರುತ್ತೆ. ಎಷ್ಟು ಆಗುತ್ತೆ ಅಷ್ಟು ಅದರದ್ದು ಸಕ್ಸಸ್ ಏನಂದರೆ ಆಗ್ತಾ ಹೋಗುತ್ತೆ, ಅಷ್ಟು ರೀಚ್ ಔಟ್ ಆಗ್ತಾ ಹೋಗುತ್ತೆ. ಆಬ್ವಿಯಸ್ಲಿ ಮನಿ ಬೇಕಾಗುತ್ತೆ ನಮ್ಮ ಖರ್ಚನ್ನು ನೋಡ್ಕೊಳ್ಳೋಕ್ಕೋಸ್ಕರ ಅಂತ. ಆ್ಯಂಡ್ ಅದಾದಮೇಲೆ ಮಿಕ್ಕಿದ್ದಷ್ಟು ಕೂಡ ಇನ್ವೆಸ್ಟ್ ಮಾಡಿದರೆ ತುಂಬ ಬೆಟರು, ಅಂದರೆ ಸೇವಿಂಗ್ಸ್ ಆ ಥರ ಅಂತ. ಓಕೆ, ದೆರ್ ಆರ್ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ ವೇಸ್ ಇಲ್ಲಿ ಇದೆ. ಲೈಕ್ ನಿಮ್ಗೆ ಗೊತ್ತಿದೆ ಕ್ಯಾಪಿಟಲ್ ಗೇನ್ ಅಂತ ಇದೆ, ಕ್ಯಾಶ್ ಫ್ಲೋ ಅಂತ ಇದೆ. ಓಕೆ, ನಾವು ಮೇಯ್ನಾಗಿ ರಿಚ್ ಪೀಪಲ್ಸ್ ಎಲ್ಲ ಯೂಸ್ ಮಾಡೋದು ಕ್ಯಾಶ್ ಫ್ಲೋ. ಓಕೆ, ಕ್ಯಾಪಿಟಲ್ ಗೇನ್ಸ್ ಅಂದರೆ ಈಗ ನೀವು ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ತೀರಾ, ಅದು ನಿಮ್ಮ ಹತ್ರ ಇರುತ್ತೆ, ಅದ್ರದ್ದು ಪ್ರೈಸ್ ಏನಂದರೆ ಪೇಪರಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ನೀವು ಲ್ಯಾಂಡಿಗೆ ಇನ್ವೆಸ್ಟ್ ಮಾಡ್ತೀರಾ, ಅದು ಪೇಪರಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಕ್ಯಾಶ್ ಫ್ಲೋ ಅಂತ ಬಂದರೆ ಮೇಯ್ನಾಗಿ ನೀವೀಗ ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತೀರಾ, ಅದು ನಿಮಗೆ ಕ್ಯಾಶ್ ಫ್ಲೋ ಕೊಡ್ತಾ ಹೋಗುತ್ತೆ. ಓಕೆ, ಈಗ ಎರಡೂ ಕೂಡ ನೋಡ್ತಾರೆ ರಿಚ್ ಪೀಪಲ್ಲು. ಅದನ್ನು ಬೇರೆದು ಬಿಟ್ಟು ಹಾಕೋಣ, ಕ್ಯಾಶ್ ಫ್ಲೋ ಮತ್ತು ಕ್ಯಾಪಿಟಲ್ ಗೇನ್ ಎರಡೂ ಕೂಡ ನೋಡ್ತಾರೆ. ಈಗ ಅದನ್ನು ಬಿಟ್ಟು ಈಗ ಏನು ಎತ್ತ ಅಂತ ಕೇಳಿದರೆ, ಈಗ ಮನಿನ ಹಿಂಗೆ ಇನ್ವೆಸ್ಟ್ ಮಾಡೋದು ಯಾವ ಥರ ಏನು ಎತ್ತ ಅಂತ ಕೇಳಿದರೆ, ದ ಪರ್ಪಸ್ ಆಫ್ ಮನಿ ಅಂದರೆ ಇದೆ, ಓಕೆ, ಟು ಇನ್ವೆಸ್ಟ್. ಹಾಗಾದರೆ ನೀವು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತೀರಾ, ಲಾಸ್ ಆಗಿಬಿಡತ್ತೆ ಅಂತ ನೀವು ಕೇಳಿದರೆ, ನೋಡಿ ನೀವು ಅದಕ್ಕೋಸ್ಕರ ಅಂತಲೇ ಡಿಫ್ರೆಂಟ್ ಥಿಂಗ್ ಇದೆ, ಅದನ್ನು ನಾನು ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ದೆ ಹೋಗ್ತೀನಿ. ವೇರಾಸ್ ಪರ್ಪಸ್ ಆಫ್ ಮನಿ ಈಗ ಎಟ್ ದ ಎಂಡ್ ನಿಮ್ಗೆ ಹೇಳೋದಾದರೆ ಟು ಇನ್ವೆಸ್ಟ್, ಸ್ಪೆಂಡ್ ಮಾಡೋದಲ್ಲ. ಓಕೆ, ನಿಮ್ಮ ಲೈಫನ್ನು ನೀವು ಸ್ಪೆಂಡ್ ಮಾಡಿದರೆ ಆಬ್ವಿಯಸ್ಲಿ ನಿಮ್ಮ ಮನಿ ಇದೆಯಲ್ವ ಅದು ಹೋಗುತ್ತೆ, ವಾಪಸ್ ಬರಲ್ಲ. ವೆರಾಸ್ ನೀವು ಇನ್ವೆಸ್ಟ್ ಮಾಡ್ತೀರಾ ಒಂದು ಲೈಫನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರ, ಒಂದು ಥಿಂಗನ್ನು ಬೆಟರ್ ಮಾಡೋಕ್ಕೋಸ್ಕರ, ರೈಟ್. ಅದು ಏನಾಗುತ್ತೆ ಅಂದರೆ ಆಬ್ವಿಯಸ್ಲಿ ನಿಮಗೆ ರಿಟರ್ನ್ ಸಿಗುತ್ತೆ. ಯಾಕೆ ಅಂದರೆ ನೀವು ಒಂದು ಲೈಫಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಐ ಮೀನ್ ನಾನು ಹೇಳ್ತಾ ಇರೋದೇನೆಂದರೆ, ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ಗೆ ನೀವು ಸ್ಟಾಕಿಗೆ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಆ ಬಿಸ್ನೆಸ್ಸು ಕೆಲಸ ದಿನ ರಾತ್ರಿ ಕೂತ್ಕೊಂಡು ದುಡಿಯುತ್ತೆ, ಅಲ್ಲಿಂದ ಏನಂದರೆ ಬಂದಿರೋಂಥ ದುಡ್ಡು ನಿಮಗೆ ಸಿಗುತ್ತೆ, ಓಕೆ, ರಿಟರ್ನ್ ಥರ. ಅಥವಾ ಆ
ದಿನ ರಾತ್ರಿ ದುಡಿಯುತ್ತೆ, ಅದ್ರದ್ದು ಸ್ಟಾಕ್ ಪ್ರೈಸ್ ಇದೆಯಲ್ವಾ ಇನ್ಕ್ರೀಸ್ ಆಗುತ್ತೆ. ಓಕೆ, ಅದ್ರದ್ದು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ರೈಟ್? ಅವಾಗ ನೀವು ಸೆಲ್ ಔಟ್ ಮಾಡಿ ಅಲ್ಲಿಂದ ಇದು ಮಾಡ್ತಾ ಹೋಗ್ತೀರಾ. ಸೊ ಅದೇ ಥರನೇ. ಓಕೆ, ಸೊ ದಿಸ್ ಈಸ್ ದ ಮೇನ್ ಪರ್ಪಸ್ ಆಫ್ ಮನಿ. ಅಂದರೆ ನೀವು ನಂಗೆ ಕೇಳ್ಬೋದು, ಗಗನ್ ನೀ ಏನು ಇನ್ವೆಸ್ಟ್ ಮಾಡ್ತೀಯ, ಎಲ್ಲಿ ಮಾಡ್ತೀಯಾ ಅಂತ ಕೇಳಿದರೆ, ವೆರಿ ಸಿಂಪಲ್. ನಾನು ಯಾರನ್ನು ಕೂಡ ಟ್ರಸ್ಟ್ ಮಾಡಲ್ಲ. ದ ಮೇನ್ ಪಾಲಿಸಿ ಆಫ್ ಎನಿಥಿಂಗ್, ಆಫ್ ಎನಿ ಬಿಸ್ನೆಸ್ ಈಸ್ ಟು ನಾಟ್ ಟ್ರಸ್ಟ್ ಎನಿ ಒನ್. ಫ್ಯಾಕ್ಟರ್ಸ್ನ ನೋಡಬೇಕಾಗತ್ತೆ. ಓಕೆ, ಫ್ಯಾಕ್ಟರ್ಸನ್ನು ನೋಡಬೇಕು. ಯಾರೇ ಒಬ್ಬ ಪರ್ಸನನ್ನು ನಾವು ಟ್ರಸ್ಟ್ ಮಾಡ್ತೀವಿ ಅಂದರೆ ಫ್ಯಾಕ್ಟರ್ಸ್ ನೋಡ್ಕೊಂಡು ಫ್ಯಾಕ್ಟರ್ಸ್ನ ಬೇಸ್ ಮೇಲ್ಗಡೆ ನಾವು ಇದು ಮಾಡಬೇಕಾಗತ್ತೆ, ಏನು ಟ್ರಸ್ಟ್ ಮಾಡಬೇಕಾಗತ್ತೆ. ಆ ಫ್ಯಾಕ್ಟರ್ಸ್ ಮೇಲ್ಗಡೆ ಟ್ರಸ್ಟ್ ಮಾಡಬೇಕಾಗತ್ತೆ, ವ್ಯಕ್ತಿಯನ್ನು ಟ್ರಸ್ಟ್ ಮಾಡೋಕ್ಕಿಂತ ಮುಂಚೆ. ಓಕೆ, ದಿಸ್ ಈಸ್ ಹೌ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ, ಈಗ ನಾನು ನಿಮ್ಮ ಹತ್ರ ಒಂದು ಐಡಿಯಾ ಕೊಡ್ತೀನಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಇದನ್ನು ಸೆಲ್ ಮಾಡ್ತೀನಿ ಅಂತ ಅಂದ್ಕೊಳ್ಳೋಣ. ಲೆಟ್ಸೆ, ಒಂದೇ ನಿಮಿಷ. ಈ ಏರ್ಪಾಡ್ಸನ್ನು ಈ ಏರ್ಪಾಡ್ಸನ್ನು ಸೆಲ್ ಮಾಡ್ತಾ ಇದ್ದಾರೆ. ಓಕೆ, ನಾನು ಯಾವ ಥರ ಫ್ಯಾಕ್ಟರ್ಸನ್ನು ನೋಡ್ತೀನಿ ಅಂದರೆ ಜಸ್ಟ್ ಒಂದು ಎಕ್ಸಾಂಪಲ್. ಓಕೆ, ಈಗ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, 1,00,000 ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ಇದ್ರದ್ದು ಪ್ರಾಫಿಟ್ ಎಷ್ಟಾಗುತ್ತೆ, ಇದ್ರದ್ದು ಪ್ರೈಸ್ ಎಷ್ಟು, ಕಾಸ್ಟಿಂಗ್ ಎಷ್ಟು. ಓಕೆ, ಇವೆಲ್ಲ ಫ್ಯಾಕ್ಟರ್ಸ್ ಆಗುತ್ತೆ. ಓಕೆ, ಮತ್ತು ಇದು ಎಷ್ಟು ಸೇಲ್ ಆಗುತ್ತೆ, ಎಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಎಲ್ಲಿ ಇದನ್ನು ಮಾರ್ಕೆಟ್ ಮಾಡ್ತಾ ಇದ್ದಾರೆ, ಎಲ್ಲಿ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಹೆಂಗೆ ಇದು ಪೇ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನಾನು ಫ್ಯಾಕ್ಟ್ರಿಂಗ್ ಮಾಡ್ತೀನಿ. ಅದಾದಮೇಲೆ ಇದು ಇದೆಯೋ, ಈ ಕ್ವಾಲಿಟಿ ಆಫ್ ಎಷ್ಟಿದೆ ಅಂತ. ಓಕೆ, ಇದು ಚೆನ್ನಾಗಿದ್ರೆ ಓಕೆ. ಈ ಥರ ಏನಂದರೆ ಮಲ್ಟಿಪಲ್ ಫ್ಯಾಕ್ಟರ್ಸನ್ನು ನೋಡಿಕೊಂಡು ಅದ್ರ ಬೇಸ್ ಮೇಲ್ಗಡೆ ನಾನು ಟ್ರೈ ಮಾಡ್ತೀನಿ ಇನ್ವೆಸ್ಟ್ ಮಾಡೋಕ್ಕೋಸ್ಕರ ಅಂತ. ಓಕೆ, ಈಗ ದುಡ್ಡನ್ನಾಯಿತು ಈ ಥರ. ಓಕೆ, ಒಂದು ಗುಡ್ ಡೀಡ್ ಅಂತಲೇ ಅಂದ್ಕೊಳ್ಳೋಣ. ಇದರಿಂದ ಏನಾಗುತ್ತೆ, ನಂಗೆ ತುಂಬ ಚೆನ್ನಾಗಿ ಲಿಸನ್ನು ಮಾಡೋಕ್ಕಾಗುತ್ತೆ. ಓಕೆ, ಆ್ಯಪಲ್ ಫೋನಿಂದ ಕನೆಕ್ಟ್ ಆಗಿ ಇದಾಗುತ್ತೆ. ಓಕೆ, ಅದಾದಮೇಲೆ ನಾನು ಏನಂದರೆ ಇದನ್ನು ಜನರಿಗೆ ಸಿಂಪಲ್ ಆಗುತ್ತೆ. ಓಕೆ, ಹಾಗೆಯೇ ಚೆನ್ನಾಗಿ ಕಿವಿ ಕೂಡ ಏನು ಹಾಳಾಗಲ್ಲ ಇದನ್ನು ಯೂಸ್ ಮಾಡೋದ್ರಿಂದ. ಸೊ ಓವರಾಲ್ ಲಿಸ್ನಿಂಗ್ ಮಾಡೋಕ್ಕೋಸ್ಕರ, ಪ್ರೈವಸಿಗೋಸ್ಕರ ಅಂತ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋಣ. ಓಕೆ, ಈಗ ಇದನ್ನು ನಾನು ಏನಂದರೆ ಈಗ ಫ್ಯಾಕ್ಟ್ರಿನ್ ಮಾಡ್ತೀನಿ ಎಲ್ಲ ಥರ. ಅಂದರೆ ನಾನು ಹೇಳಿದ್ನಲ್ವ, ಈಗ ಸೆಲ್ ಮಾಡ್ತಾ ಇರೋರು ಹೇಗಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಇದನ್ನು ಸೆಲ್ ಮಾಡ್ತಾ ಇರೋರು ಚೆನ್ನಾಗಿ ಸೆಲ್ ಮಾಡ್ತಾರೆ, ಆದರೆ ದುಡ್ಡನ್ನು ಹೊಡ್ಕೊಂಡು ಬಿಡ್ತಾರೆ. ಈಗ ನಾವು 1,00,000 ಹಾಕಿರೋದು ಅವರು ಇದು ಟ್ರಿಪ್ಪಿಗೋಸ್ಕರ ಅಂತ ಯೂಸ್ ಮಾಡ್ಕೊತಾರೆ, ಆ್ಯಂಡ್ ಇದನ್ನು ಸೆಲ್ ಮಾಡಿರೋಂಥ ದುಡ್ಡನ್ನು ಕೂಡ ಅವರೇ ಇಟ್ಕೊಳ್ತಾರೆ. ಓಕೆ, ಆ ಥರ ಪರ್ಸನನ್ನು ಕೂಡ ನಾನು ಫ್ಯಾಕ್ಟ್ರಿನ್ ಮಾಡ್ತೀನಿ. ಈ ಥರ ಏನಂದರೆ ಎಲ್ಲದನ್ನು ನಾನು ಫ್ಯಾಕ್ಟ್ರಿನ್ ಮಾಡಿಕೊಂಡು ಎಲ್ಲದೂ ಅಬ್ಸರ್ವ್ ಮಾಡಿ, ಆಮೇಲೆ ಏನಂದರೆ ನಾನು ಒಂದು ಮಟ್ಟಕ್ಕೆ ಟ್ರಸ್ಟ್ ಬೆಳೆದಾದ್ಮೇಲೆ, ಓಕೆ, ಇಂತಿಷ್ಟು ಅಮೌಂಟು ನಾನು ಮಾರ್ಜಿನ್, ಓಕೆ, ಇಂತಿಷ್ಟು ನಂಗೆ ಹೋದ್ರೂ ಅಡ್ಡಿಲ್ಲ, ಈ ಥರ ನಾನು ಇದು ಮಾಡ್ತೀನಿ ಅಂತ ಅಂದ್ಕೊಂಡು ನಾನು ಇದು ಮಾಡ್ತೀನಿ. ನಾನು ಟ್ರಸ್ಟ್ ಮೀ ಬ್ರೋ ಅಂತ ಆ ಥರ ಇನ್ವೆಸ್ಟ್ ಮಾಡಲ್ಲ. ಯಾಕೆ ಅಂದರೆ ಈಗ ನೋಡಿ, ಎಟ್ ದ ಎಂಡ್ ನೀವು ಗುಡ್ ಡೀಡಿಂದ ನೀವು ಇನ್ವೆಸ್ಟ್ ಮಾಡಿದ್ರು, ಓಕೆ, ಎದುರುಗಡೆ ಏನಂತ ಪರ್ಸನ್ ಕೂಡ ಗುಡ್ ಡೀಡಲ್ಲಿ ಇರ್ತಾರೆ ಅಂತ ಗೊತ್ತಿರಲ್ಲ. ಓಕೆ, ಅವ್ರ ಬೆನಿಫಿಟ್ಗೋಸ್ಕರ ಅಂತ ಮಾಡ್ಕೊಳ್ಬೋದು. ಯಾರು ಯಾವ ಥರ ನಿಯತ್ ಹಿಂಗಿರತ್ತೆ ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಅಂತ ನೀವು ಏನು ಅಂದ್ಕೊಳ್ತೀರೋ ಅದು ಆಗದೆ ಹೋದ್ರೂ ಅದು ಇಂಡೆಫಿನೆಟ್ಲಿ ಏನಂದರೆ ಒಳ್ಳೆ ಡಿಡಿಗೆ ಹೋಗ್ತಾ ಇಲ್ಲ ಅಂತಲೇ ಅರ್ಥ. ಸೊ ಆಬ್ವಿಯಸ್ಲಿ ಈಗ ಏನಂದರೆ ಪ್ರಾಫಿಟ್ ನಿಮ್ಗೂ ಬೇಕಾಗುತ್ತೆ, ಮಾರ್ಜಿನ್ ನಿಮ್ಗೂ ಬೇಕಾಗುತ್ತೆ, ಆ್ಯಂಡ್ ಏನಂದರೆ ಆಬ್ವಿಯಸ್ಲಿ ಇದರಿಂದ ನೀವು ಇನ್ನೊಂದು ಸರ್ತಿ ರೀಇನ್ವೆಸ್ಟ್ ಮಾಡ್ತೀರಾ ನಿಮ್ಮ ಖರ್ಚನ್ನೆಲ್ಲ ಇಟ್ಕೊಂಡು, ಆಬ್ವಿಯಸ್ಲಿ ಹಂಗಾಗ್ತಾ ಹೋಗುತ್ತೆ. ಬಟ್ ಅಫ್ಕೋರ್ಸ್ ಈ ಥರ ಏನಂದರೆ ಎಲ್ಲದನ್ನು ಫ್ಯಾಕ್ಟ್ರಿನ್ ಮಾಡಿಕೊಂಡು ಪ್ರಾಪರಾಗಿ ಇದು ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಏನಂದರೆ ನಾನು ಆ್ಯಂಡ್ ನಾಟ್ ಓನ್ಲಿ ದಟ್, ಐ ಆಮ್ ಆಲ್ಸೋ ಫೋಕಸ್ ಆನ್ ಡೂಯಿಂಗ್, ಏನಂದರೆ ಅಬ್ಸರ್ವ್ ಮಾಡ್ತೀನಿ ಟೈಮ್ ಟು ಟೈಮ್. ಓಕೆ, ಯಾವ ಥರ ಹಿಂಗಾಗುತ್ತೆ ಏನೋ ಆಯ್ತು ಅಂತ ಬಿಸ್ನೆಸ್ಸಿಂದು. ದಿಸ್ ಈಸ್ ದ ಮೇನ್ ಫಿಲಾಸಫಿ. ಈ ಥರ ಏನಂದರೆ ಮಾಡೋದ್ರಿಂದ ಆಬ್ವಿಯಸ್ಲಿ ಇದಾಗ್ತಾ ಹೋಗುತ್ತೆ. ಹಿಂಗೆ ಮಾಡಿದ್ರೆ ನಾವು ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ ಅಂತ ನಿಮ್ಗೆ ಅನ್ಸ್ಬೋದು, ಬಟ್ ಇನ್ವೆಸ್ಟ್ ಮಾಡ್ಬೋದು ವಿತ್ ರೈಟ್ ಕೈಂಡ್ ಆಫ್ ಪ್ಲೇಸಲ್ಲಿ. ಸೊ ಈ ಥರ ನೀವು ಮಾಡ್ಬೋದು. ಸೊ ಹೇಳೋಕ್ಕೋದ್ರೆ ಸುಮಾರಿದೆ, ಆ್ಯಂಡ್ ಐ ಹೋಪ್ ನಿಮ್ಗೊಂದು ಐಡಿಯಾ ಸಿಕ್ಕಿರ್ಬೋದು ಪರ್ಪಸ್ ಆಫ್ ಮನಿ. ಆ್ಯಂಡ್ ಸಿ ಯು ಅರೌಂಡ್. ಬೈ ಬೈ, ಟೇಕ್.